ಇದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದ್ರೂ ಒಂದು ರೌಂಡ್ ಅಂಡ್ ಪ್ರೀಮಿಯಂ ಲುಕಿಂಗ್ ಹಾಗೆ ರಗಡ್ ಆಗಿರೋ ಒಂದು ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ, ನಾಯ್ಸ್ ಅವರು ಈ ಮೀ ಫಸ್ಟ್ ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ರಗಡ್ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದ್ಯಾವುದು ಅಂದ್ರೆ NoiseFit Force Plus. ಸೊ ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ನಿಮ್ ಜೊತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು, ಪ್ರೈಸ್ ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಅಂಡ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಇದ್ರ ಬಗ್ಗೆ ನಾನು ಡೀಟೇಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್. ಈ ಸ್ಮಾರ್ಟ್ ವಾಚ್ ಬಂದು ನಮಗೆ 3 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನಮಗೆ ಜೆಟ್ ಬ್ಲಾಕ್ ನ ಕಳಿಸಿದ್ದಾರೆ. ಇನ್ನು ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ಆಕ್ಚುಲಿ ಸ್ಮಾರ್ಟ್ ವಾಚ್ ಇಮೇಜ್ ನ ನೋಡಬಹುದು. ನೋಡಿದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಈ ಸ್ಮಾರ್ಟ್ ವಾಚ್ ಎಷ್ಟು ರಗಡ್ ಆಗಿದೆ ಅಂಡ್ ಸಖತ್ತು ಸ್ಟೈಲಿಶ್ ಅಂಡ್ ಸ್ಪೋರ್ಟಿ ಲುಕ್ ಕೊಡ್ತಿದೆ. ಇನ್ನು ಸೈಡ್ ಅಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನಾವು ಲಿಸ್ಟ್ ಡೌನ್ ಮಾಡಿರೋದನ್ನ ನೋಡಬಹುದು. ಇನ್ನೊಂದು ಸೈಡ್ ಅಲ್ಲಿ ನಾವು ವಿರಾಟ್ ಕೊಹ್ಲಿನ ನೋಡಬಹುದು. ಬ್ಯಾಕ್ ಸೈಡ್ ಬಂದು ನಮಗೆ ಪ್ರೌಡ್ಲಿ ಡಿಸೈನ್ ಇನ್ ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 7,999 ಇದೆ. ಬಟ್ ಮೇ ಫಸ್ಟ್ ಫ್ಲಿಪ್ಕಾರ್ಟ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಜಸ್ಟ್ ಫಾರ್ 3,999 ರುಪೀಸ್ಗೆ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ. ಅದಾದ್ಮೇಲೆ 4,499 ರುಪೀಸ್ಗೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತಂತೆ. ಸೊ ಫಸ್ಟ್ ಬನ್ನಿ ಈಗ ಬಾಕ್ಸ್ ಓಪನ್ ಮಾಡೋಣ, ವಾಚ್ ಹೇಗಿದೆ ಅಂತ ನೋಡೋಣ. ಎಸ್, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವಿಲ್ಲಿ ನಾಯ್ಸ್ ಅವರ ಲೋಗೋನ ನೋಡಬಹುದು. ಇದೊಂದು ಸ್ಮಾಲ್ ಪ್ಯಾಕೇಜ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ. ಎಸ್, ಡಾಕ್ಯುಮೆಂಟೇಶನ್ಸ್ ನ ನೋಡಬಹುದು ಅಂಡ್ ಕೆಲವೊಂದು ಸ್ಟಿಕ್ಕರ್ಸ್ ನ ನೋಡಬಹುದು. ನಾಯ್ಸ್ ಮೇಕರ್ ಸ್ಟಿಕ್ಕರ್ ನ ನೋಡಬಹುದು. ಹಾಗೆ ಈ ಸ್ಮಾರ್ಟ್ ವಾಚ್ ನ ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ನಮಗೆ ಯೂಸರ್ ಮ್ಯಾನ್ಯುಯಲ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ವಿ ಆರ್ ಗ್ರೇಟ್ಫುಲ್ ಅಂತ ಒಂದು ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ರಿಜಿಸ್ಟ್ರಿ ಆಫ್ ವಾರಂಟಿ ಅನ್ನೋದನ್ನ ನೋಡಬಹುದು. ಅಂಡ್ ನೆಕ್ಸ್ಟ್ ಇಲ್ಲಿದೆ ನಮ್ಮ ಮೇನ್ ವಾಚ್. ಸೊ ವಾಚ್ ನೋಡೋದಕ್ಕೆ ಈ ತರ ಇದೆ. ವಾಚ್ ಆಮೇಲೆ ಬರೋಣ. ಬಾಕ್ಸ್ ಅಲ್ಲಿ ಇನ್ನೇನೇನಿದೆ ಅಂತ ಚೆಕ್ ಮಾಡೋಣ. ಎಸ್, ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಈ ತರ ಇದೆ ಅದು ನೋಡೋದಕ್ಕೆ. ಪ್ಲೇಸ್ ಮಾಡೋದಕ್ಕೆ ನಮ್ಗೆ ಈ ತರ ಕೊಟ್ಟಿದ್ದಾರೆ. ಸೊ ಈಗ ಮೇನ್ ವಾಚ್ ಬರೋಣ. ಜೆಟ್ ಬ್ಲಾಕ್ ಕಲರ್ ನ ನಂಗೆ ಕಳ್ಸಿದ್ದಾರೆ. ವಾವ್, ಸಖತ್ತು ಹ್ಯೂಜ್ ಆಗಿದೆ ವಾಚ್ ಅಂತೂ ನೋಡೋದಕ್ಕೆ. ಸಖತ್ತು ಪ್ರೀಮಿಯಂ ಆಗಿದೆ. ಸ್ಟ್ರಾಪ್ ಕ್ವಾಲಿಟಿ ಅಂತೂ ಸೀರಿಯಸ್ಲಿ ಕ್ರೇಜಿ ಅಂತಾನೆ ಹೇಳ್ಬೋದು. ಸೊ ಫಸ್ಟ್ ನಮ್ಗೆ ಇಲ್ಲೊಂದು ಶೀಟ್ ಕೊಟ್ಟಿದ್ದಾರೆ, ಪ್ರೊಟೆಕ್ಷನ್ ಶೀಟ್. ಅದನ್ನ ಓಪನ್ ಮಾಡೋಣ. ಸೊ ಹಾಗೆ ಸೈಮಲ್ಟೇನಿಯಸ್ಲಿ ಈಗ ಬೂಟ್ ಕೂಡ ಮಾಡೋಣ. ಒನ್ಸ್ ಈ ಸ್ಮಾರ್ಟ್ ವಾಚ್ ಬೂಟ್ ಆದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ನಾವೊಂದು QR ಕೋಡ್ ನ ನೋಡಬಹುದು. ಈ ಕೋಡ್ ನ ನಾವು ಸ್ಕ್ಯಾನ್ ಮಾಡಿದ್ರೆ ನಾಯ್ಸ್ಫಿಟ್ ಅಪ್ಲಿಕೇಶನ್ ಗೆ ರಿಡೈರೆಕ್ಟ್ ಮಾಡುತ್ತೆ. ಇಲ್ಲ ಅಂದ್ರೆ ಜಸ್ಟ್ ನಾವು ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ ಅಲ್ಲಿ ಡೈರೆಕ್ಟ್ ಆಗಿ ನಾವು ನಾಯ್ಸ್ಫಿಟ್ ಅಪ್ಲಿಕೇಶನ್ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ಒನ್ಸ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಾದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇರುತ್ತೆ. ಸೊ ಬನ್ನಿ ಈಗ ಆಕ್ಚುಯಲ್ ಪೇರಿಂಗ್ ಪ್ರೋಸೆಸ್ ನ ನಾವು ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವು ನೋಡಬಹುದು ಗುಡ್ ಆಫ್ಟರ್ನೂನ್ ಅಂತ ಮೆನ್ಷನ್ ಮಾಡಿದೆ. ಪೇರ್ ಯೋರ್ ಡಿವೈಸ್ ಅಂತ ಇದೆ. ಇವಾಗ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. Looking for your device, just make sure that your device and phone's Bluetooth are turned on. So phone ಯಾವಾಗಲೂ ಅಷ್ಟೇ ಪೇರ್ ಮಾಡುವಾಗ ಮೊಬೈಲ್ ಹತ್ರನೇ ಇರಬೇಕು. ಈಗ ಲುಕಿಂಗ್ ಫಾರ್ ಡಿವೈಸ್ ಅಂತ ಬರ್ತಿದೆ. ಸೊ ಸ್ಕ್ಯಾನ್ ಆಗ್ತಿದೆ. ಅಲ್ಲಿ ನಾವು ನೋಡಬಹುದು ಒನ್ ಡಿವೈಸ್ ಫೌಂಡ್, NoiseFit Force Plus ಅಂತ. ಈಗ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಪೇರಿಂಗ್ ಅಂತ ಬರ್ತದೆ. ಕೀಪ್ ಯೋರ್ ವಾಚ್ ನಿಯರ್ ಟು ಯೋರ್ ಫೋನ್. ಸೊ ಪೇರಿಂಗ್ ಪ್ರೊಸೆಸ್ ಅಲ್ಲಿ ಮೇಕ್ ಶೋರ್ ನಿಮ್ ವಾಚ್ ಯಾವಾಗಲೂ ನಿಮ್ ಫೋನ್ ಹತ್ರನೇ ಇರಬೇಕು. ಪೇರ್ ವಿತ್ ದಿಸ್ ಡಿವೈಸ್ ಅಂತ ಬಂದಿದೆ. ಇಲ್ಲಿ ನಾವು ಸ್ಮಾರ್ಟ್ ವಾಚ್ ಅಲ್ಲಿ ನೋಡಬಹುದು. ಈಗ ನಾನು ಟಿಕ್ ನ ಪ್ರೆಸ್ ಮಾಡ್ತಾ ಇದ್ದೀನಿ. ಎಸ್, ಪೇರಿಂಗ್ ಪ್ರೊಸೆಸ್, ಪೇರಿಂಗ್ ಸಕ್ಸಸ್ಫುಲ್ ಅಂತ ಬಂತು. ಅಷ್ಟೇ, ತುಂಬಾನೇ ಸಿಂಪಲ್ ಅಂಡ್ ತುಂಬಾನೇ ಬೇಗ ಪೇರಿಂಗ್ ಆಯ್ತು. ಸೊ ಒನ್ಸ್ ಪೇರ್ ಆದ್ಮೇಲೆ ನಮ್ಗೆ ಇಂಟರ್ಫೇಸ್ ನೋಡೋದಕ್ಕೆ ಸ್ಮಾರ್ಟ್ ವಾಚ್ ಅಲ್ಲಿ ಈ ತರ ಇದೆ. ಇನ್ನು ಸ್ಮಾರ್ಟ್ ವಾಚ್ ನ ಓವರ್ವ್ಯೂ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಡಿಸ್ಪ್ಲೇ ಬಂದು 1.46 ಇಂಚಸ್ AMOLED ಹೈ ರೆಸೊಲ್ಯೂಷನ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಆಕ್ಚುಲಿ ನಮಗೆ ಸ್ಮಾರ್ಟ್ ವಾಚ್ ಅಲ್ಲಿ AMOLED ಡಿಸ್ಪ್ಲೇ ಕೊಟ್ಟರೆ ಸಾಕು. ಸೀರಿಯಸ್ಲಿ ಡಿಸ್ಪ್ಲೇ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಟಚ್ ರೆಸ್ಪಾನ್ಸ್ ಕೂಡ ಈ AMOLED ಡಿಸ್ಪ್ಲೇ ಇಂದ ಸಖತ್ತು ಸ್ಮೂತ್ ಆಗಿರುತ್ತೆ, ಸಖತ್ತು ರೆಸ್ಪಾನ್ಸಿವ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂಡ್ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ರೆಸೊಲ್ಯೂಷನ್ ಬಂದು 466x466 ಪಿಕ್ಸೆಲ್ಸ್ ನ ಕೊಟ್ಟಿದ್ದಾರೆ. ಇದರಿಂದ ನಾವು ಡಿಸ್ಪ್ಲೇ ಅಲ್ಲಿ ಕ್ರಿಸ್ಟಲ್ ಕ್ಲಿಯರ್ ವಿಜುವಲ್ಸ್ ನ ನೋಡಬಹುದು. ಅಂಡ್ ಸಖತ್ತು ಬ್ರೈಟ್ ಅಂಡ್ ಬೋಲ್ಡ್ ಆಗಿ ಕಲರ್ಸ್ ಎಲ್ಲ ಕಾಣಿಸೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಇನ್ನು ಸ್ಮಾರ್ಟ್ ವಾಚ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಫ್ರೇಮ್ ಬಂದು ಕಂಪ್ಲೀಟ್ಲಿ ಮೆಟಾಲಿಕ್ ಫಿನಿಶ್ ನ ಕೊಟ್ಟಿದ್ದಾರೆ. ಅಂಡ್ 2 ಫಿಸಿಕಲ್ ಬಟನ್ಸ್ ನ ನೋಡಬಹುದು. ಅಂಡ್ ಆ ಕಲರ್ ಕೂಡ ಅಷ್ಟೇ ಫಿಸಿಕಲ್ ಬಟನ್ ಸಖತ್ತು ಡಿಫರೆಂಟ್ ಆಗಿದೆ. ಇದರಿಂದ ನಮಗೆ 2 ಫಿಸಿಕಲ್ ಬಟನ್ ಸಖತ್ತು ಸ್ಟ್ಯಾಂಡ್ ಔಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ಇನ್ನ ಬ್ಯಾಕ್ ಸೈಡ್ ಬಂದು ಬೇಕಾಗಿರೋ ಸೆನ್ಸರ್ಸ್ ನ ಕೊಟ್ಟಿದ್ದಾರೆ. ಸ್ಪೀಕರ್ ನ ನೋಡಬಹುದು, ಹಾಗೆ ಮೈಕ್ ನ ನೋಡಬಹುದು. ಚಾರ್ಜಿಂಗ್ ಪೋರ್ಟ್ ನ ಕೂಡ ನಾವು ಇಲ್ಲಿ ಬ್ಯಾಕ್ ಸೈಡ್ ನ ನೋಡಬಹುದು. ನಾಯ್ಸ್ ಅವರ ಬ್ರಾಂಡಿಂಗ್ ಕೂಡ ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ. ಇನ್ನ ಸ್ಟ್ರಾಪ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ 22mm ಸಿಲಿಕಾನ್ ಸ್ಟ್ರಾಪ್ ನ ಕೊಟ್ಟಿದ್ದಾರೆ. ಸೀರಿಯಸ್ಲಿ ವಾಚ್ ಅಂತೂ ನೋಡೋದಕ್ಕೆ ಸಖತ್ತು ರಗಡ್ ಆಗಿದೆ.
ಆಗಿದೆ. ಸ್ಟ್ರಾಪ್ ಡಿಸೈನ್ ಕೂಡ ಅಷ್ಟೇ ಸಖತ್ತು ಯೂನಿಕ್ ಅಂಡ್ ಡಿಫ್ರೆಂಟ್ ಆಗಿದೆ. ಸೊ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಅಂಡ್ ನಾಯ್ಸ್ ಅವರ ಸ್ಟ್ರಾಪ್ ಕ್ವಾಲಿಟಿ ಯೂಶಲಿ ತುಂಬಾನೇ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ಏನು ಮಾತಾಡಂಗೆ ಇಲ್ಲ. ಈ ಸ್ಮಾರ್ಟ್ ವಾಚ್ ಬಂದು ನಮಗೆ ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಆಗಿದೆ. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಾವು ಆರಾಮಾಗಿ ಬ್ಲೂಟೂತ್ ಕಾಲಿಂಗ್ ಕೂಡ ಮಾಡಬಹುದು. ಬ್ಲೂಟೂತ್ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ನ ಇನ್ನೂ ಎನ್ಹಾನ್ಸ್ ಮಾಡೋದಕ್ಕೆ ನಮಗೆ ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಸ್ಮಾರ್ಟ್ ವಾಚ್ ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ನಮಗೆ ಅಪ್ ಟು 7 days ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಅದೇ ನೀವು ಬ್ಲೂಟೂತ್ ಕಾಲಿಂಗ್ ನ ಅವೈಲ್ ಮಾಡ್ತೀನಿ ಅಂದ್ರೆ ನಿಮಗೆ 2 days ವರೆಗೂ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಈ ಸ್ಮಾರ್ಟ್ ವಾಚ್ ನ ಇಂಟರ್ಫೇಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಸ್ಕ್ರೀನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ನಮಗೆ ಡಿಫ್ರೆಂಟ್ ವಾಚ್ ಫೇಸಸ್ ಇರುತ್ತೆ. ನನಗೆ ಇದರಲ್ಲಿ ಈ ವಾಚ್ ಫೇಸ್ ತುಂಬಾನೇ ಇಷ್ಟ ಆಯ್ತು. ಅಂಡ್ ವಾಚ್ ಫೇಸ್ ಅಲ್ಲಿ ಡೀಟೇಲಿಂಗ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ, ಸಖತ್ತು ಡೀಟೇಲಿಂಗ್ ಆಗಿದೆ. ಇನ್ನ ಮೇಲೆಯಿಂದ ನಾವು ಕೆಳಗಡೆ ಸ್ವೈಪ್ ಡೌನ್ ಮಾಡಿದ್ರೆ ನಮಗೆ ನೋಟಿಫಿಕೇಶನ್ ಬಾರ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮ ಮೊಬೈಲ್ ಬರೋ ಪ್ರತಿಯೊಂದು ನೋಟಿಫಿಕೇಶನ್ ನ ಈ ಸ್ಮಾರ್ಟ್ ವಾಚ್ ಇಂದಾನೆ ಈಸಿಲಿ ಆಕ್ಸೆಸ್ ಕೂಡ ಮಾಡ್ಕೋಬಹುದು. ಅಂಡ್ ಕೆಳಗಡೆಯಿಂದ ಮೇಲೆ ಸ್ವೈಪ್ ಮಾಡಿದ್ರೆ ನಮಗೆ ಕಂಟ್ರೋಲ್ ಪ್ಯಾನೆಲ್ ಓಪನ್ ಆಗುತ್ತೆ. ಇಲ್ಲಿ ನಾವು ಬ್ರೈಟ್ನೆಸ್ ಸೆಟ್ ಮಾಡ್ಕೋಬಹುದು, DND, ಟಾರ್ಚ್ ಸೆಟ್ಟಿಂಗ್ಸ್ ನ ಈಸಿಲಿ ಈ ಕಂಟ್ರೋಲ್ ಪ್ಯಾನೆಲ್ ಇಂದಾನೆ ಆಕ್ಸೆಸ್ ಮಾಡ್ಕೋಬಹುದು. ಇನ್ನ ಲೆಫ್ಟ್ ಆರ್ ರೈಟ್ ನಾವು ಸ್ವೈಪ್ ಮಾಡಿದ್ರೆ ನಮಗೆ ರನ್ನಿಂಗ್ ಅಪ್ಲಿಕೇಶನ್ಸ್ ಬರುತ್ತೆ. ಅಂಡ್ ನಾವು ಮೆನ್ಯೂನ ಆಕ್ಸೆಸ್ ಮಾಡಬೇಕು ಅಂದ್ರೆ ಡೆಡಿಕೇಟೆಡ್ ಒಂದು ಮೆನ್ಯೂ ಫಿಸಿಕಲ್ ಬಟನ್ ಕೂಡ ಕೊಟ್ಟಿದ್ದಾರೆ, ಮೆನ್ಯೂ ಬಟನ್ ಇದು. ಸೊ ಇದು ಕ್ಲಿಕ್ ಮಾಡಿದ್ರೆ ಏನೆಲ್ಲ ಅಪ್ಲಿಕೇಶನ್ಸ್ ಇದೆ ಅದನ್ನ ನಾವು ಇಲ್ಲಿ ಒಂದೇ ಕಡೆ ನೋಡಬಹುದು. ಅಂಡ್ ಈ ಮೆನ್ಯೂ ಬಟನ್ ನಮಗೆ ಬ್ಯಾಕ್ ಬಟನ್ ಕೂಡ ವರ್ಕ್ ಮಾಡುತ್ತೆ. ಅಂಡ್ ನಮಗೆ ಡೆಡಿಕೇಟೆಡ್ ಒಂದು ಫಿಸಿಕಲ್ ಸ್ಪೋರ್ಟ್ಸ್ ಮೋಡ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಕ್ಲಿಕ್ ಮಾಡಿದ್ರೆ ಏನೆಲ್ಲ ನಮಗೆ ಸ್ಪೋರ್ಟ್ಸ್ ಮೋಡ್ ಇರುತ್ತೆ ಅದನ್ನೆಲ್ಲ ನಾವಿಲ್ಲಿ ಒಂದೇ ಸರಿ ಚೆಕ್ ಮಾಡಬಹುದು. ಸೊ ಮತ್ತೆ ಬ್ಯಾಕ್ ಹೋಗ್ಬೇಕು ಅಂದ್ರೆ ಈ ಮೆನ್ಯೂ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಬ್ಯಾಕ್ ಹೋಗ್ತೀವಿ. ಓವರ್ ಆಗಿ ಇಂಟರ್ಫೇಸ್ ಅಂತೂ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಈಗ ಈ ಸ್ಮಾರ್ಟ್ ವಾಚ್ ನ ವೇರ್ ಮಾಡಿದೀನಿ. ಸೀರಿಯಸ್ಲಿ ನೋಡೋದಕ್ಕೆ ಸಖತ್ತು ಹ್ಯೂಜ್ ಆಗಿದೆ ಅಂಡ್ ವೇರ್ ಮಾಡಿದ್ರೆ ಸಖತ್ತು ಕಂಫರ್ಟಬಲ್ ಆಗಿದೆ. ಒನ್ಸ್ ಈ ಸ್ಮಾರ್ಟ್ ವಾಚ್ ನ ವೇರ್ ಮಾಡಾದ್ಮೇಲೆ ನನ್ನ ಫುಲ್ ಕಂಪ್ಲೀಟ್ ಲುಕ್ ಚೇಂಜ್ ಆಗಿದೆ ಅಂತ ಫೀಲ್ ಬರ್ತಿದೆ. ಫುಲ್ ತರ ಸ್ಪೋರ್ಟಿ ಲುಕ್ ಕೊಡ್ತಿದೆ. ಬಟ್ ಈ ಸ್ಮಾರ್ಟ್ ವಾಚ್ ಹುಡುಗಿರ್ಗಿಂತ ಹುಡುಗರಿಗೆ ಪ್ರಾಪರ್ ಆಗಿ ಸೂಪರ್ ಆಗಿ ಫಿಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸಖತ್ತಾಗಿ ಕಾಣಿಸುತ್ತೆ ಹುಡುಗರ ಕೈಗೆ. ಇಲ್ಲ ಹುಡುಗಿರ್ ಕೂಡ ಏನಾದ್ರೂ ಒಂದು ಸ್ಪೋರ್ಟ್ ವಾಚ್ ನ ಸ್ಪೋರ್ಟಿ ಲುಕ್ ಇರೋ ಒಂದು ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ಅವ್ರು ಈ ಸ್ಮಾರ್ಟ್ ವಾಚ್ ನ ಕನ್ಸಿಡರ್ ಮಾಡಬಹುದು. ಓವರ್ ಆಗಿ ವಾಚ್ ಅಂತೂ ನೋಡೋದಕ್ಕೆ ಕ್ರೇಜಿ ಆಗಿದೆ. NoiseFit Force Plus ಸ್ಮಾರ್ಟ್ ವಾಚ್ ನ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇ ನ ಆನ್ ಮಾಡ್ಕೊಳ್ಬಹುದು. ಪಾಮ್ ಇಂದ ಸ್ಕ್ರೀನ್ ಕ್ಲೋಸ್ ಮಾಡಿದ್ರೆ ಸಾಕು ನಮಗೆ ಅನಲಾಗ್ ಥೀಮ್ ಇರುವ ಆಲ್ವೇಸ್ ಆನ್ ಡಿಸ್ಪ್ಲೇ ಆಕ್ಟಿವೇಟ್ ಆಗುತ್ತೆ. ನಮ್ಮ ಹೆಲ್ತ್ ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಟ್ಟು ಈ ಸ್ಮಾರ್ಟ್ ವಾಚ್ ಅಲ್ಲಿ ನಾವು ಹಾರ್ಟ್ ರೇಟ್, ಬ್ಲಡ್ ಆಕ್ಸಿಜನ್, ಬ್ರೀತ್ ಅಂಡ್ ಸ್ಟ್ರೆಸ್ ನ ಈಸಿಯಾಗಿ ಮಾನಿಟರ್ ಮಾಡೋ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ. ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ 130+ ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ. ನೀವು ಯಾವ ಸ್ಪೋರ್ಟ್ಸ್ ನ ಆಡ್ತಿರೋ ಆ ಸ್ಪೋರ್ಟ್ ನ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಆಕ್ಟಿವಿಟಿನ ಈಸಿಯಾಗಿ ಟ್ರ್ಯಾಕ್ ಕೂಡ ಮಾಡಬಹುದು. ಈ ರೌಂಡ್ ಡೈಲ್ ಗೆ ಸೂಟ್ ಆಗುವ 100+ ವಾಚ್ ಫೇಸಸ್ ನ ನಾವು ಅಪ್ಲಿಕೇಶನ್ ಅಲ್ಲಿ ನೋಡಬಹುದು. ನಿಮ್ಮ ಫೇವರೇಟ್ ವಾಚ್ ಫೇಸ್ ನ ಅಪ್ಲಿಕೇಶನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ನಿಮ್ಮ ಸ್ಮಾರ್ಟ್ ವಾಚ್ ಗೆ ಅಪ್ಡೇಟ್ ಕೂಡ ಮಾಡ್ಕೊಳ್ಬಹುದು. ಇವನ್ ನಾವು ಮ್ಯೂಸಿಕ್ ಪ್ಲೇಯರ್ ನ ಕೂಡ ಸ್ಮಾರ್ಟ್ ವಾಚ್ ಅಲ್ಲಿ ಕಂಟ್ರೋಲ್ ಮಾಡಬಹುದು. ಲೈಕ್ ಪ್ಲೇ, ಪಾಸ್, ನೆಕ್ಸ್ಟ್ ಸಾಂಗ್, ವಾಲ್ಯೂಮ್ ಅಪ್ ಅಂಡ್ ಡೌನ್ ಅಂಡ್ ಕ್ಯಾಮ್ರಾ ಕೂಡ ನಾವು ಈಸಿಯಾಗಿ ಆಪರೇಟ್ ಮಾಡಬಹುದು. ಫ್ರೆಂಡ್ಸ್, ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ ಈ ಸ್ಮಾರ್ಟ್ ವಾಚ್ ಅಲ್ಲಿ ನಮಗೆ ಬ್ಲೂಟೂತ್ ಕಾಲಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ನಮ್ಮ ಬ್ಲೂಟೂತ್ ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಇನ್ನೂ ಎನ್ಹಾನ್ಸ್ ಮಾಡೋದಕ್ಕೆ ಇದರಲ್ಲಿ ನಮಗೆ ಟ್ರೂ ಸಿಂಕ್ ಚಿಪ್ ಕೂಡ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವು ಈಗ ಏರ್ಟೆಲ್ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡೋ ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ನೋಡೋಣ. ಅದ್ರ ಮುಂಚೆ ನಾವು ಕಾಲ್ ಮಾಡಬೇಕು ಅಂದ್ರೆ ನಾಯ್ಸ್ ಬಸ್ ಅಪ್ಲಿಕೇಶನ್ ಹೋಗಬೇಕು. ಅಲ್ಲಿ ನಮಗೆ ಕಾಂಟ್ಯಾಕ್ಟ್ಸ್, ಕಾಲ್ ಹಿಸ್ಟ್ರಿ, ಡಯಲ್ ಪ್ಯಾಡ್ ಇದೆ. ಈಗ ಡಯಲ್ ಪ್ಯಾಡ್ ನ ಯೂಸ್ ಮಾಡ್ಕೊಂಡು ನಾನು ಏರ್ಟೆಲ್ ಕಸ್ಟಮರ್ ಕೇರ್ ಗೆ ಕಾಲ್ ಮಾಡ್ತಾ ಇದ್ದೀನಿ. ಆಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಚೆಕ್ ಮಾಡೋಣ ಬನ್ನಿ. Welcome to Airtel. Airtel 5G Plus is now live. For postpaid related queries, press 1. For prepaid related queries, press 2. For extreme fiber. ಸೀರಿಯಸ್ಲಿ ಆಡಿಯೋ ಕ್ವಾಲಿಟಿ ಅಂತೂ ಸಖತ್ತು ಕ್ರೇಜಿ ಆಗಿತ್ತು, ಸಖತ್ತು ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು. ಯಾವುದೇ ಒಂದು ನಮಗೆ ಕಾಲಿಂಗ್ ಡಿಸ್ಟರ್ಬೆನ್ಸ್ ಕೂಡ ಇರಲಿಲ್ಲ. ಕಾಲಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿತ್ತು. ಓವರ್ ಆಗಿ NoiseFit Force Plus ಸ್ಮಾರ್ಟ್ ವಾಚ್ ನ ನೀವು ಪರ್ಚೇಸ್ ಮಾಡಬೇಕಾ ಮಾಡಬಾರ್ದಾ ಅಂತ ಕೇಳಿದ್ರೆ ಸೀರಿಯಸ್ಲಿ ನೀವೇನಾದ್ರೂ ಅಂಡರ್ 4000 rupees ಅಲ್ಲಿ ಒಳ್ಳೆ ಪ್ರೀಮಿಯಂ ಲುಕಿಂಗ್ ರಗಡ್ ಸ್ಮಾರ್ಟ್ ವಾಚ್ ವಿತ್ ರೌಂಡ್ ಡೈಲ್ ಇರುವ ಸ್ಮಾರ್ಟ್ ವಾಚ್ ನ ನೋಡ್ತಿದ್ರೆ ಡೆಫಿನೆಟ್ಲಿ ನೀವು ಸ್ಮಾರ್ಟ್ ವಾಚ್ ನ ಕನ್ಸಿಡರ್ ಮಾಡಬಹುದು. ಯಾಕಂದ್ರೆ ಸೀರಿಯಸ್ಲಿ ವಾಚ್ ಅಂತೂ ನೋಡೋದಕ್ಕೆ ಸಖತ್ತು ಕ್ರೇಜಿ ಆಗಿದೆ, ತುಂಬಾನೇ ಕಂಫರ್ಟಬಲ್ ಆಗಿದೆ ಅಂಡ್ ನೋಡೋಕ್ಕೂ ಅಷ್ಟೇ ಸಖತ್ತು ಸ್ಪೋರ್ಟಿ ಲುಕ್ ನ ಕೊಡ್ತಿದೆ. ಅಂಡ್ ಬೇಕಾಗಿರೋ ಫೀಚರ್ಸ್ ಎಲ್ಲ ನಮಗೆ ಸ್ಮಾರ್ಟ್ ವಾಚ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಬ್ಯಾಟರಿ ಲೈಫ್ ಅಂತೂ ಸೂಪರ್ ಅಂತ ಹೇಳ್ಬೋದು. ಅಂಡ್ ಎಸ್ಪೆಷಲಿ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡಲೇಬೇಕು. ನಮಗೆ AMOLED ಡಿಸ್ಪ್ಲೇ ನ ಕೊಟ್ಟಿದ್ದಾರೆ, ವಿಚ್ ಇಸ್ ಆಕ್ಚುಲಿ ಕ್ರೇಜಿ ಅಂತಾನೆ ಹೇಳ್ಬೋದು. ಅಂಡ್ ನಾಯ್ಸ್ ಸ್ಮಾರ್ಟ್ ವಾಚಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಈ ವಾಚ್ ಕೂಡ ಲಾಂಚ್ ಮಾಡ್ತಿರೋದು ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ನೀವೇನಾದ್ರೂ ಈ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಮೇ ಫಸ್ಟ್ ಫ್ಲಿಪ್ಕಾರ್ಟ್ ಅಂಡ್ ಅಫಿಷಿಯಲ್ ನಾಯ್ಸ್ ವೆಬ್ಸೈಟ್ ಅಲ್ಲಿ ಸ್ಮಾರ್ಟ್ ವಾಚ್ ನ ಲಾಂಚ್ ಮಾಡ್ತಿದ್ದಾರೆ ಜಸ್ಟ್ ಫಾರ್ 3999 rupees ಗೆ. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಮಾಡ್ತಾರಂತೆ ಫಾರ್ 4499 rupees ಗೆ. ನೀವೇನಾದ್ರೂ ಈ ಸ್ಮಾರ್ಟ್ ವಾಚ್ ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ಲಾಂಚ್ ಡೇನೆ ಪರ್ಚೇಸ್ ಮಾಡಿ. ಐ ಹೋಪ್ ನಿಮ್ಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋ ನಮಗೆ ಮುಗಿಸ್ತಾ ಇದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.